ಹಾಯ್ ಹಲೋ ನಮಸ್ಕಾರ. ನ್ಯಾಷನಲ್ ಟಿವಿ ಪ್ರೆಸೆನ್ಸ್ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸ್ವಾತಿ ಸಾಲ್ಯನ್. ಬಿಗ್ ಬಾಸ್ ನಲ್ಲಿ ಈಗ ಒಂದು ಪ್ರೋಮೋವನ್ನ ಬಿಟ್ಟಿದ್ದಾರೆ. ಸೊ ನಿನ್ನೆ ಪ್ರೋಮೋ ಬಿಟ್ಟಾಗ ನಾವು ಹೇಳ್ತಾ ಇದ್ವಿ ಎಲ್ಲೋ ಒಂದ್ ಕಡೆ ಗಿಲ್ಲಿ ಅವರು ಫೇವರಿಸಮ್ ಮಾಡ್ತಾ ಇದ್ದಾರಾ ಅನ್ನೋದು. ಸೊ ಇವತ್ತಿನ ಪ್ರೋಮೋದಲ್ಲಿ ಗೊತ್ತಾಗುತ್ತೆ ಪಕ್ಕಾ ಫೇವರಿಸಮ್ ಮಾಡ್ತಾ ಇದ್ದಾರೆ. ಪಕ್ಕಾ ಕಾವ್ಯನ ಉಳಿಸ್ಕೊಳ್ಳೋಕೆ ಇಷ್ಟೆಲ್ಲ ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತ ಅಲ್ಲಿ ಕಾಣಿಸ್ತಾ ಇದೆ. ಯಾಕಂದ್ರೆ ನಿನ್ನೆ ಬಿಟ್ಟ ಪ್ರೋಮೋದಲ್ಲಿ ನಮ್ಗೆ ಅಷ್ಟೇನು ಅರ್ಥ ಆಗಿಲ್ಲ. ಬಟ್ ಕಾವ್ಯ ಅವರ ವಾದ ಕರೆಕ್ಟ್ ಆಗಿರ್ಬೋದಾ ಅಥವಾ ಅವರ ವಾದ ಕರೆಕ್ಟ್ ಆಗಿಲ್ವಾ ಅನ್ನೊಂದು ಗೊಂದಲ ಇತ್ತು. ಬಟ್ ಅಲ್ಲಿ ನಾವು ಕಾವ್ಯ ಅವರ ವಾದ ಏನು ಕೇಳದೆ ನಾವಲ್ಲಿ ಜಜ್ಮೆಂಟ್ ಕೊಡಕ್ಕಾಗಲ್ಲ ಅಲ್ವಾ. ಸೊ ಹಾಗಾಗಿ ನಿನ್ನೆ ಕಾವ್ಯ ಅವರ ವಾದವನ್ನ ನೋಡದೆ ಗಿಲ್ಲಿ ಅವರ ನಿರ್ಧಾರ ಏನಾಗಿತ್ತು ಅನ್ನೋದನ್ನ ನಾವು ಸ್ವಲ್ಪ ಗೊಂದಲದಲ್ಲಿದ್ವಿ. ಅಂದ್ರೆ ಗಿಲ್ಲಿ ಅವರು ಫೇವರಿಸಮ್ ಮಾಡಿದ್ರಾ ಇಲ್ವಾ ಅನ್ನೋದು ಸ್ವಲ್ಪ ಗೊಂದಲದಲ್ಲಿತ್ತು. ಬಟ್ ಇವತ್ತು 100% ಶೋರ್ ಅಲ್ಲಿ ಕಾಣಿಸ್ತಾ ಇದೆ ಕೂಡ ಗಿಲ್ಲಿ ಅವರು ಫೇವರಿಸಮ್ ಮಾಡ್ತಾ ಇರೋದು. ಅಂದ್ರೆ ಕಾವ್ಯ ಅವ್ರನ್ನ ಸೇಫ್ ಮಾಡಕ್ಕೆ ಏನೆಲ್ಲ ಮಾಡ್ತಿದ್ದಾರೆ ಅನ್ನೋದಲ್ಲಿ 100% ಆಗಿ ಕಾಣಿಸ್ತಾ ಇದೆ. ಯಾಕಂದ್ರೆ ಕಾವ್ಯ ಅವರ ಬಕೆಟ್ ಅಲ್ಲಿ ನೀರು ಸ್ವಲ್ಪ ಕಡಿಮೆ ಇದೆ, ಸ್ಪಂದನ ಅವ್ರದ್ದು ಸ್ವಲ್ಪ ಜಾಸ್ತಿ ಇದೆ. ಈಗ ಟಾಸ್ಕ್ ಏನಪ್ಪಾ ಅಂದ್ರೆ ನೆಕ್ಸ್ಟ್ ರೌಂಡ್ಗೆ ಹೋಗೋಕ್ಕೋಸ್ಕರ ಅಂದ್ರೆ ಯಾವ್ದೋ ಒಂದು ಟಾಸ್ಕ್ ಇರ್ಬೋದು, ಈ ವಾರ ಟಾಸ್ಕ್ ಕೊಟ್ಟಿರ್ಬೋದು. ಸೊ ಆ ಕಾರಣಕ್ಕಾಗಿ ತಮ್ಮ ತಲೆಯಲ್ಲಿ ಒಂದು ಸ್ಪಂಜನ ಹಾಕೊಂಡು ಆ ಸ್ಪಂಜಲ್ಲಿ ನೀರು ತುಂಬಿಸ್ಕೊಂಡು ಬಕೆಟ್ಗೆ ತುಂಬಿಸ್ಬೇಕು. ಆ ತುಂಬಿಸಿರೋ ನೀರಲ್ಲಿ ಯಾರ್ದು ಜಾಸ್ತಿ ಇದೆ ಅಂದ್ರೆ ಪ್ರಮಾಣ ಯಾರ್ದು ಜಾಸ್ತಿ ಇದೆ ಅವರು ನೆಕ್ಸ್ಟ್ ರೌಂಡ್ಗೆ ಸೆಲೆಕ್ಟ್ ಆಗ್ತಾರೆ ಅನ್ನೋದು ಇಲ್ಲಿ ತೋರಿಸಿದ್ದಾರೆ. ಅಂದ್ರೆ ಬಿಗ್ ಬಾಸ್ ಪ್ರೋಮೋದಲ್ಲಿ ಇದೆ. ಬಟ್ ಇಲ್ಲಿ ರಾಶಿಕಾ ಅವ್ರದ್ದು ಅಲ್ಲಿ ಲೈನಲ್ಲಿ ನೋಡ್ಕೊಂಡು ಬಂದಾಗ ರಾಶಿಕಾ ಅವ್ರದ್ದು ನೀರು ಜಾಸ್ತಿ ಇದೆ, ಸ್ಪಂದನ ಅವ್ರದ್ದು ಕಾವ್ಯ ಅವ್ರಿಗಿಂತ ಸ್ವಲ್ಪ ಜಾಸ್ತಿ ಇದೆ. ಅಂದ್ರೆ ಕಾಣಿಸ್ತಿದೆ ಅಲ್ಲಿ ಜಾಸ್ತಿ ಇರೋದು ಸ್ಪಂದನ ಅವ್ರದ್ದು. ಅಲ್ಲೂ ಬಿಗ್ ಬಾಸ್ ಅವ್ರು ಹೈಲೈಟ್ ಮಾಡಿ ತೋರಿಸಿದ್ದಾರೆ, ಇದು ಸ್ಪಂದನ ಅವ್ರ ಬಕೆಟ್, ಇದು ಕಾವ್ಯ ಅವ್ರ ಬಕೆಟ್ ಅಂತ ಅಲ್ಲಿ ನೇಮ್ ಕೂಡ ಹಾಕಿದ್ದಾರೆ. ಸೊ ಯಾಕಂದ್ರೆ ನಮ್ಗೆ ಅರ್ಥ ಆಗ್ಬೇಕು ಅನ್ನೋದು. ಯಾಕಂದ್ರೆ ಗಿಲ್ಲಿ ಅವರಲ್ಲಿ ಫೇವರಿಸಮ್ ಮಾಡ್ತಿರೋದು ಕರೆಕ್ಟ್ ಆಗಿ 100% ಶೋರ್ ಅಲ್ಲಿ ಕಾಣಿಸ್ತಿದ್ದು. ಇದು ಗಿಲ್ಲಿ ಅವ್ರು ಬೇಕಂತ ಮಾಡ್ತಿದಾರೋ ಅಥವಾ ಕಾವ್ಯ ಅವ್ರು ಉಳಿಸ್ಕೊಳ್ಳೋಕೆ ಇಷ್ಟೆಲ್ಲ ಮಾಡ್ತಿದಾರೋ ಗೊತ್ತಾಗ್ತಿಲ್ಲ. ಬಟ್ ಅವರು ಆ ನ್ಯಾಯದ ಪರವಾಗಿ ಆಟ ಆಡಿದ್ರೆ ಕಾವ್ಯ ಅವರ ಬಕೆಟ್ ಅಲ್ಲಿ ನೀರು ಕಡಿಮೆ ಇದೆ, ಅದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋದು, ಅಲ್ಲಿ ಎಲ್ಲರೂ ನೋಡ್ತಿದ್ದಾರೆ, ಅದು ಫೇವರಿಸಮ್ ಅಂತ ಗೊತ್ತಾಗುತ್ತೆ. ಒಂದ್ ವೇಳೆ ಕಾವ್ಯ ಅವ್ರು ಇದ್ರ ಬಗ್ಗೆ ಮಾತಾಡಿದ್ರು ಕೂಡ ಕಾವ್ಯ ಅವ್ರು ಮಾತಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದು ಉಸ್ತುವಾರಿಗಳ ನಿರ್ಧಾರ ಅವ್ರದ್ದಲ್ಲ. ಸೊ ಹಾಗಾಗಿ ಕಾವ್ಯ ಅವ್ರು ಏನಾದ್ರು ಮಾತಾಡಿದ್ರೆ ನಂದ್ರಲ್ಲಿ ಕಡಿಮೆ ಇದೆ ಅನ್ನೋ ಒಂದು ಮಾತನ್ನ ಹೇಳಿದ್ರೆ ಅಲ್ಲಿ ಕಾವ್ಯ ಅವ್ರನ್ನ ಮೆಚ್ಚಲೇಬೇಕು. ಯಾಕಂದ್ರೆ ಸ್ಪೋರ್ಟಿವ್ ಆಗಿದ್ದಾರೆ ಅವ್ರ ಗೇಮ್ಗೆ ಅಂತಾನೆ ಹೇಳ್ಬೋದು. ಇನ್ನು ಗಿಲ್ಲಿ ಅವರ ಈ ನಿರ್ಧಾರ ಎಷ್ಟು ಸರಿ ಎಷ್ಟು ತಪ್ಪು ಅನ್ನೋದು ಗೊತ್ತಿಲ್ಲ. ಬಟ್ ತುಂಬಾ ತಪ್ಪಿದೆ. ಯಾಕಂದ್ರೆ ಫೇವರಿಸಮ್ ಒಂದು ಎದ್ದು ಕಾಣಿಸ್ತಾ ಇದೆ ಅಲ್ಲಿ. ಹಾಗಾಗಿ ಬಕೆಟ್ ಅಲ್ಲಿ ನೀರು ಕಾವ್ಯ ಅವ್ರದ್ದು ಕಡಿಮೆ ಇದೆ, ಅಲ್ಲಿ ಸ್ಪಂದನ ಅವ್ರದ್ದು ಜಾಸ್ತಿ ಆಗಿದೆ. ನಿನ್ನೇನು ಅಷ್ಟೇ, ನಿನ್ನೆ ಕೂಡ ಅಷ್ಟೇ ನಾವು ಪ್ರೋಮೋವನ್ನ ನೋಡಿದಾಗ ಅನ್ಕೊಂಡ್ವಿ ಗಿಲ್ಲಿ ಅವರು ಫೇವರಿಸಮ್ ಮಾಡ್ತಾ ಇದ್ದಾರೆ ಅನ್ನೋದು. ಯಾಕಂದ್ರೆ ಕಾವ್ಯ ಅವ್ರನ್ನ ಸೇವ್ ಮಾಡಿದ್ರು, 2 ಕಂಡೀಷನ್ ಅಲ್ಲಿ ಕಾವ್ಯ ಅವ್ರನ್ನ ಸೇವ್ ಮಾಡ್ತಾರೆ. ಸೊ ಆಗ ನಮ್ಗೆ ಅನಿಸ್ತು ಫೇವರಿಸಮ್ ಮಾಡ್ತಿದ್ದಾರೆ ಅನ್ನೋದು. ಬಟ್ ನಾವು ಕಾವ್ಯ ಅವರ ವಾದವನ್ನ ಕೇಳಿಲ್ಲಲ್ಲ. ಸೊ ಹಾಗಾಗಿ ನಮ್ಗೆ ಏನು ಜಡ್ಜ್ಮೆಂಟ್ ತಗೊಳಕ್ಕಾಗಿಲ್ಲ. ಅಂದ್ರೆ ಕಾವ್ಯ ಅವರ ವಾದ ಕೇಳದೆ ನಾವು ಕಾವ್ಯ ಅವ್ರ ಜೊತೆ ಫೇವರಿಸಮ್ ಮಾಡಿದ್ರು ಅಂದ್ರೆ ಕಾವ್ಯವನ್ನ ಸೇಫ್ ಮಾಡಕ್ಕೆ ಇಷ್ಟೆಲ್ಲ ಮಾಡಿದ್ರು ಅನ್ನೋದನ್ನ ಹೇಳೋದು ತಪ್ಪಾಗಿತ್ತು. ಬಟ್ ಇಲ್ಲಿ ಎವಿಡೆಂಟ್ ಆಗಿ ಕಾಣಿಸ್ತಾ ಇದೆ ಗಿಲ್ಲಿ ಅವರು ಏನ್ ಮಾಡ್ತಿದ್ದಾರೆ ಅನ್ನೋದು. ಅಶ್ವಿನಿ ಅವರು ಹೇಳ್ತಾರೆ, ಅಲ್ಲಿ ಸಾಕಷ್ಟು ಜನ ಇರ್ತಾರೆ. ಈ ಅಶ್ವಿನಿ ಮತ್ತೆ ಗಿಲ್ಲಿ ಅವರ ಗೆಟಪ್ ನೋಡಿದಾಗ ಏನೋ ಒಂಥರ ಯುನಿಕ್ ಆಗಿದೆ. ಅಂದ್ರೆ ಮಹಾರಾಜ ಮಹಾರಾಣಿ ಆ ಕಾನ್ಸೆಪ್ಟ್ ಅಲ್ಲಿ ಇದೆ. ಅಂದ್ರೆ ಒಂಥರ ಉಸ್ತುವಾರಿಗಳಾಗಿ ಒಂದು ಗಿಲ್ಲಿ ಅವರು ಪೈಜಾಮ ಹಾಕೋದಾಗಿರ್ಬೋದು, ಅಶ್ವಿನಿ ಸಾರಿಯಲ್ಲಿ ಇರೋದಾಗಿರ್ಬೋದು, ಸ್ವಲ್ಪ ಗತ್ತು ಮೈಂಟೈನ್ ಮಾಡೋ ತರ ಅಲ್ಲಿ ಕಾಣಿಸ್ತಾರೆ. ಸೊ ಹಾಗಾಗಿ ಏನೋ ಒಂದು ಗಿಮಿಕ್ ಒಂಥರ ಒಂದು ಗೇಮ್ ಇರ್ಬೋದು ಅನ್ಸುತ್ತೆ. ಬಟ್ ಆ ಗೇಮ್ ಅಲ್ಲೂ ಕೂಡ ಕಾವ್ಯ ಅವ್ರನ್ನ ಉಳಿಸ್ಕೊಳ್ಳೋಕೆ ಇಷ್ಟೆಲ್ಲ ಪ್ರಯತ್ನ ಮಾಡ್ಬೇಕಾ ಗಿಲ್ಲಿ ಅವರು ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ. ಬಟ್ ಗಿಲ್ಲಿ ಅವ್ರು ಏನೇ ಮಾಡಿದ್ರು ಕಾವ್ಯ ಅವರ ಸ್ಟ್ಯಾಂಡ್ ತಗೊಳ್ಳೋದಾಗಿರ್ಬೋದು ಅಥವಾ ಕಾವ್ಯ ಅವರ ಪರ ನಿಲ್ಲೋದಾಗಿರ್ಬೋದು ಅಥವಾ ಅವರಿಬ್ಬರ ಜೋಡಿ ಏನ್ ಹಿಂದೆ ತುಂಬಾ ಹಿಟ್ ಆಗಿರೋದು, ಅಂದ್ರೆ ಹೊರಗಡೆ ಟ್ರೆಂಡಿಂಗ್ ಅಲ್ಲಿ ಇರೋ ಜೋಡಿ ಅಂದ್ರೆ ಗಿಲ್ಲಿ ಮತ್ತೆ ಕಾವ್ಯನೇ. ಸೊ ಹಾಗಾಗಿ ಅವರ ಜೋಡಿ ಏನ್ ಮಾಡಿದ್ರು ಸರಿನಾ ತಪ್ಪ ಅದು ಗೊತ್ತಿಲ್ಲ. ಬಟ್ ಕಾವ್ಯ ಅವರಿಗೋಸ್ಕರ ಗಿಲ್ಲಿ ಈ ಒಂದು ನಿರ್ಧಾರ ಮಾಡಿದ್ದು ತುಂಬಾನೇ ತಪ್ಪ ಅನ್ಸುತ್ತೆ. ಇದೆಲ್ಲ ಅವರ ಆಟಕ್ಕೆ ಎಫೆಕ್ಟ್ ಆಗಿರ್ಬೋದು. ಯಾಕಂದ್ರೆ ಗಿಲ್ಲಿ ಅವ್ರಿಗೆ ಇಷ್ಟು ನನಗೆ ಯಾವುದೇ ಒಂದು ನೆಗೆಟಿವ್ ಕಮೆಂಟ್ ಬಂದಿಲ್ಲ. ಬಟ್ ಈಗ ನಾವು ನೋಡಿದಾಗ ಇಲ್ಲಿ ನಿಜ ಬಣ್ಣ ಬಾಯಲಾಯ್ತು ಅಥವಾ ಗಿಲ್ಲಿಯ ಸ್ಟ್ರಾಟಜಿ ಏನು ಅನ್ನೋದು ಕೆಲವೊಂದಿಷ್ಟು ನೆಗೆಟಿವ್ ಕಮೆಂಟ್ಗಳು ಬರ್ತಾ ಇದೆ. ಸೊ ಹಾಗಾಗಿ ಗಿಲ್ಲಿ ಅವರ ಸ್ಟ್ರಾಟಜಿ ಏನು, ಹಾಗಾದ್ರೆ ಗಿಲ್ಲಿ ಅವರು ಕಾವ್ಯವ್ರನ್ನ ಉಳಿಸ್ಕೊಳ್ಳೋಕೋಸ್ಕರ ಇಷ್ಟೆಲ್ಲ ಮಾಡ್ತಿದ್ದಾರೆ ಅನ್ನೋದು ಇಲ್ಲಿ ಗೊತ್ತಾಗ್ತಿಲ್ಲ. ಬಟ್ ಎವಿಡೆಂಟ್ ಆಗಿ ನಮಗೂ ಕಾಣಿಸ್ತಿದೆ ಅಲ್ಲಿ ಕಾವ್ಯ ಅವರ ಬಕೆಟ್ ಅಲ್ಲಿ ನೀರು ಸ್ವಲ್ಪ ಕಡಿಮೆನೇ ಇದೆ, ಸ್ಪಂದನ ಅವ್ರದ್ದು ಜಾಸ್ತಿ ಇದೆ. ಆದ್ರೆ ಗಿಲ್ಲಿ ಅವರು ಅದನ್ನ ತುಂಬಾ ತಿರುಗಿಸಿ ಮುರುಗಿಸಿ ಎಲ್ಲ ನೋಡೋದು ಅಥವಾ ಅಲ್ಲಿ ಹೇಳ್ತಿದ್ರೆ ಅಲ್ಲಿ ಎವಿಡೆಂಟ್ ಆಗಿ ಕಾಣಿಸ್ತಿದೆ ಅಂತ ಹೇಳಿದ್ರು ಕೂಡ ನಂಗೆ ಯಾಕೋ ಡೌಟ್ ಹೊಡಿತಾ ಇದೆ. ಆಮೇಲೆ ಇನ್ನೊಂದು ನಿರ್ಧಾರ ಏನಪ್ಪಾ ಅಂದ್ರೆ ಅಶ್ವಿನಿ ಅವರು ಹೇಳ್ತಾರೆ ಸ್ಪಂದನ ಅವ್ರದ್ದು ಜಾಸ್ತಿ ಇದೆ ಅಂತ. ಸೊ ಆಗ ಗಿಲ್ಲಿ ಅವ್ರು ಹೇಳ್ತಾರೆ ಇಲ್ಲ ನಂಗೆ ಕಾವ್ಯ ಅವ್ರದ್ದು ಜಾಸ್ತಿ ಇದೆ ಅಂತ. ಬಟ್ ಅಲ್ಲಿ ಕಾಣಿಸ್ತಿದೆಯಲ್ಲ. ಸೊ ಗಿಲ್ಲಿ ಯಾಕೆ ಈ ತರ ಮಾಡ್ತಿದ್ದಾರೆ ಅನ್ನೋದು ಪ್ರಶ್ನೆ ಆಗ್ತಿದೆ. ಕಾವ್ಯವನ್ನು ಅಂದ್ರೆ ಕಾವ್ಯ ಅವ್ರಿಗೋಸ್ಕರ ಈ ತರ ಸಾಹಸವನ್ನ ಮಾಡ್ತಿದ್ದಾರೆ ಅಂದ್ರೆ ಕಾವ್ಯಗೋಸ್ಕರ ಇಷ್ಟೆಲ್ಲ ಒಂದು ಸುಳ್ಳು ಹೇಳೋದಾಗಿರ್ಬೋದು ಅಥವಾ ಸುಳ್ಳು ಹೇಳಿಕೆಯನ್ನು ಕೊಡೋದಾಗಿರ್ಬೋದು. ಯಾಕೆ ಗಿಲ್ಲಿ ಅವ್ರು ಮಾಡ್ತಿದ್ದಾರೆ? ಫ್ರೆಂಡ್ಶಿಪ್ ಅನ್ಕೊಳ್ಳೋದು ಸರಿ, ಓಕೆ, ಮನೆಯಲ್ಲಿ ಫ್ರೆಂಡ್ಶಿಪ್ ಇದ್ರೆ ಓಕೆ, ಮನೇಲಿ ಅವರು ತುಂಬಾ ಒಳ್ಳೆ ಫ್ರೆಂಡ್ ಆಗಿದ್ರೆ ಅಥವಾ ಅವ್ರಿಗೆ ಸಪೋರ್ಟಿವ್ ಆಗಿ ಗಿಲ್ಲಿ ಅವ್ರು ನಿಂತಿದ್ರೆ ಓಕೆ, ನಮಗೂ ಅದೇನು ಪ್ರಾಬ್ಲಮ್ ಇಲ್ಲ. ಬಟ್
ಟಾಸ್ಕ್ ಅಂತ ಬಂದಾಗ ಗಿಲ್ಲಿಯವ್ರ ಆಟ ಗಿಲ್ಲಿ ಆಡಿದ್ರೆ ಚಂದ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಈ ಒಂದು ಪ್ರೋಮೋ ನೋಡಿದಾಗ ನಂಗೆ ಹಂಗೆ ಅನಿಸ್ತು. ಅವ್ರ ಆಟವನ್ನ ಅವರು ಚೆನ್ನಾಗಿ ಆಡ್ಕೊಂಡು ಬಂದ್ರೆ ಗಿಲ್ಲಿಯವ್ರು ಏನು ಹಿಂದೆ ಆಟ ಆಡ್ಕೊಂಡು ಬಂದಿದ್ದಾರೆ. ಸೊ ಈಗ ಕ್ಯಾಪ್ಟನ್ ಆದ ತಕ್ಷಣ ಅವ್ರಿಗೆ ಇಲ್ಲಿ ಕೊಂಬ್ ಬಂದಿಲ್ಲ, ಮಾತುಗಳು ಕೂಡ ಬಂದಿದೆ ಅಶ್ವಿನಿ ಅವ್ರ ಬಾಯಿಂದ. ಸೊ ಅದು ಎಲ್ಲ ಒಂದ್ ಕಡೆ ನಿಜ ಮಾಡಬಾರ್ದು. ಗಿಲ್ಲಿಯವರು ಅವರ ಮುಂಚಿನ ಆಟವನ್ನ ಆಡ್ತಾ ಹೋದ್ರೆ ಗಿಲ್ಲಿಯವರು ತುಂಬಾ ಚೆನ್ನಾಗಿ ಆಡುವಂತ ಸ್ಪರ್ಧಿ ಕೂಡ ಆಗಿರ್ತಾರೆ. ಈ ಕ್ಯಾಪ್ಟನ್ ಅನ್ನ ತುಂಬಾ ಎಂಜಾಯ್ ಮಾಡ್ಕೊಂಡು ತುಂಬಾ ಒಳ್ಳೆ ರೀತಿಯಲ್ಲಿ ನಡೆಸ್ಕೊಂಡು ಹೋಗುವಂತ ಕೆಪಾಸಿಟಿ ಗಿಲ್ಲಿಯವ್ರಿಗಿದೆ. ಸೊ ಆ ಕಾರಣಕ್ಕಾಗಿ ತಮ್ಮ ಕ್ಯಾಪ್ಟನ್ಸಿನ ಹಾಳು ಮಾಡದೆ ನ್ಯಾಯದ ಪರವಾಗಿ ಅವರು ಒಂದು ನಿರ್ಧಾರವನ್ನ ತಕೊಂಡ್ರೆ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ. ನಿಮ್ಮ ಅನಿಸಿಕೆ ಏನು ಅಂತ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಮೇಲೆ ತಿಳಿಸಿ. ಸೊ ಹಾಗಾಗಿ ಇನ್ನಷ್ಟು ವಿಷಯಕ್ಕಾಗಿ ನೋಡ್ತಾ ಇರಿ ನ್ಯಾಷನಲ್ ಟಿವಿ. ಧನ್ಯವಾದಗಳು.